ಟೆಂಪ್ಟಿಂಗ್ ಆಗಿದೆ ನಮಗೆ ನೋಡಿ. ಇಲ್ಲಿ ಚಿನ್ಗಿರಿ ಮಟನ್ ಪಲಾವ್ ಅಂತ ಇದೆ, ಮಟನ್ ಬಿರಿಯಾನಿ ಇದೆ. ಎಕ್ಸ್ಪೀರಿಯನ್ಸ್ ಒಂದ್ ಪೀಸ್ ನಾನು ನನ್ನ ಪ್ಲೇಟ್ ಅವ್ನ ಪ್ಲೇಟ್ ಇಂದ ಹಾಕೊಂಡಿದ್ದೀನಿ. ಹೇಗಿದ್ದೀರಾ ಎಲ್ರು, ವೆಲ್ಕಮ್ ಟು ಕಿಶೋರ್ ಬ್ಲಾಗ್ಸ್. ಇವತ್ತು ನಾವು ಇಲ್ಲಿ ಚಿನ್ಗಿರಿ ಮಟನ್ ಪಲಾವ್ ಅಂತ ಇದೆ, ಮಟನ್ ಬಿರಿಯಾನಿ ಇದೆ. ಸೊ ಇಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಅಂತ. ಲೊಕೇಶನ್ ಹೇಳ್ಬೇಕಂದ್ರೆ ನಿಮಗೂ ಕನಕಪುರ ಮೇನ್ ರೋಡ್ ಅಲ್ಲಿ ಈ SBI ಬ್ಯಾಂಕ್ ಇದೆಯಲ್ಲ, ಅದರ ಆಪೋಸಿಟ್ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಅಂತೇಳಿ ಒಂದು ಸಣ್ಣ ಬೋರ್ಡ್ ಇಟ್ಟಿರ್ತಾರೆ. ಎಕ್ಸಾಕ್ಟ್ ಆಗಿ ಇನ್ನ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಅಕ್ಕಪಕ್ಕ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಸೊ ಇದು ಹೋಟೆಲು ಹಿಂದ್ಗಡೆ ಇರೋದು. ಟೈಮಿಂಗ್ಸ್ ಒಂದು ಹೇಳ್ಬಿಡ್ತೀನಿ. ಇಲ್ಲಿ ಮಂಗಳವಾರ, ಬುಧವಾರ, ಶುಕ್ರವಾರ, ಭಾನುವಾರ 4 ದಿನ ಇರುತ್ತೆ. ಮಾರ್ನಿಂಗ್ 7:30 ಇಂದ 10:30ವರೆಗೂ ಓಪನ್ ಇರುತ್ತೆ ಇದು. ಸೊ ಇಲ್ಲಿ ಮಟನ್ ಬಿರಿಯಾನಿ ಮತ್ತೆ ಚಿಕನ್ ಚಾಪ್ಸ್ ಮಾತ್ರ ಸಿಗೋದು. ಬನ್ನಿ ಒಳಗಡೆ ಹೋಗೋಣ. ಸರ್ 7:30 10 ಗಂಟೆ 10:30. ನಾನು ಇವಾಗ ಮಟನ್ ಪಲಾವ್ ತಗೊಂಡಿದ್ದೀನಿ. ಇದಿದೆ 2 ಐಟಮ್ ಅಲ್ಲಿ, ಒಂದು ಚಿಕನ್ ಚಾಪ್ಸು ಮತ್ತೆ ಮಟನ್ ಪಲಾವ್ ಇತ್ತು. ನಾನು ಮಟನ್ ಪಲಾವ್ ತಗೊಂಡಿದ್ದೀವಿ. 170 ರೂಪೀಸ್ ಮಟನ್ ಪಲಾವು. ಅಲ್ಲಿ ತುಂಬಾನೇ ರಶ್ ಇದೆ, ಕುತ್ಕೊಳ್ಳೋಕೆ ಜಾಗ ಇಲ್ಲ. ಸೊ ಆ ರೀಸನ್ಗೆ ನಾವು ಕಾರಲ್ಲೇ ತಗೊಂಡ್ಬಂದ್ಬಿಟ್ಟಿದೀವಿ. ನೋಡಿ ಟೆಂಪ್ಟಿಂಗ್ ಆಗಿದೆ ನಮಗೆ. ನೋಡಿ ಫೇವ್ರೆಟ್ ಪೀಸ್ ಬಂದಿದೆ, ನಲ್ಲಿ ಪೀಸ್. ಕೌಶಲ್ ಇದಾರೆ ನಮ್ ಜೊತೆ ಇವತ್ತು. ಬನ್ನಿ ಫಸ್ಟ್ ಟೇಸ್ಟ್ ಮಾಡೋಣ. ಪೀಸಸ್ಗಳು ತುಂಬಾನೇ ಹಾಕೊಂಡಿದ್ದೆ. ಒಂದ್ ಪೀಸ್ ನಾನು ನನ್ನ ಪ್ಲೇಟ್ ಅವ್ನ ಪ್ಲೇಟ್ ಇಂದ ಹಾಕೊಂಡಿದ್ದೀನಿ. ಅವ್ನು ತಿನ್ನಲ್ಲ ಅಷ್ಟು ಅದಕ್ಕೆ. ಸೊ ಬೇಸಿಕಲಿ ಒಂದು 4-5 ಪೀಸ್ ಬಂದೇ ಬರುತ್ತೆ. ಅದ್ರ ಜೊತೆ ಒಂದು ಮೊಟ್ಟೆ ಕಟ್ಟಿದ್ದಾರೆ, ಮತ್ತೆ ಇದೊಂದು ರೈತ, ಮತ್ತೆ ಇಲ್ಲಿಂದ ಸ್ಪೆಷಲ್ ಸಪರೇಟ್ ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿ ಕಾಣ್ತಿದೇನಾ? ಹಾ, ಚಟ್ನಿ ಇದು ಸ್ಪೆಷಾಲಿಟಿ ಇವ್ರದ್ದು. ಎಲ್ಲೂ ನಾನು ಬಿರಿಯಾನಿ ಚಟ್ನಿ ಜೊತೆ ತಿಂದಿಲ್ಲ, ಫಸ್ಟ್ ಟೈಮ್ ನಾನು ಚಟ್ನಿ ಜೊತೆ ತಿಂತಾ ಇರೋದು. ನೋಡಿ ಚಟ್ನಿ ಕೊಟ್ಟವ್ರೆ. ಫಸ್ಟು ರೈಸ್ನ ಟೇಸ್ಟ್ ಮಾಡ್ಬಿಡೋಣ. ಇದು ನಾವು ಹೊಸಕೋಟೆ ಬಿರಿಯಾನಿ ತಿಂತೀವಲ್ಲ ಆ ಥರ ಅಲ್ಲ. ಇದು ರೆಗ್ಯುಲರ್ ನಾವು ಮಿಲಿಟರಿ ಹೋಟೆಲ್ ಯಾವ ಥರ ಬಿರಿಯಾನಿ ತಿಂತೀವೋ ಆ ಸ್ಟೈಲಲ್ಲಿ ಇದೆ ಅನ್ಕೊಳ್ತೀನಿ. ಇದು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಸಗದ ರೈಸ್ ಫುಲ್ ಉದ್ರೋದ್ರಾಗಿದೆ ನೋಡಿ, ಮುದ್ದೆ ಥರ ಆಗಿಲ್ಲ ರೈಸು. ಸಗದಾಗಿದೆ. ಪೀಸ್ ನೋಡೋಣ. ಇವರು ಫುಲ್ ನಾಟಿ ಮಟನ್ ಯೂಸ್ ಮಾಡೋದು. ಸೊ ಇವರು ಬಲ್ತಿರೋ ಕುರಿ ಯೂಸ್ ಮಾಡ್ತಾರೆ. ಫುಲ್ ನೋಡಿ ಮಟನ್ ಎಲ್ಲ ಬಲ್ತಿರುತ್ತೆ. ಹಳ್ಳಿ ಕಡೆ ಇದೇ ತರ ಬಲ್ತಿರೋ ಕುರಿನೇ ಕಟ್ ಮಾಡೋದು. ಈ ಎಳೆ ಕುರಿನ ಕಟ್ ಮಾಡೋದು ಹಳ್ಳಿ ಕಡೆ. ನೋಡಿ ಹೆಂಗಿದೆ ಮೀಟ್. ಸೊ ರೈಸ್ ಜೊತೆ ಒಂದ್ಸಲ ಟೇಸ್ಟ್ ನೋಡೋಣ, ಮೀಟ್ ಜೊತೆ. ಚೆನ್ನಾಗಿದೆ, ಮೀಟ್ ಅಂತೂ ಸೂಪರ್. ಈ ತರ ಚರ್ಬಿ ಪೀಸಸ್ ಬಂದಿದೆ ನೋಡಿ. ಒಂದ್ಸಲ ಚರ್ಬಿ ಪೀಸ್ ಜೊತೆ ಟೇಸ್ಟ್ ಮಾಡೋಣ. ಸ್ವರ್ಗ. ನನ್ನ ಮುಖದ ಮೇಲೆ ಬಂದಿರೋ ಖುಷಿ ನೋಡಿನೇ ಅರ್ಥ ಮಾಡ್ಕೋಬೇಕು ನೀವು ಯಾವ ಲೆವೆಲಿಗೆ ನಂಗೆ ಖುಷಿ ಕೊಡ್ತು ಅಂತ ಹೇಳಿ. ಸಖತ್ತಾಗಿದೆ. ಚಟ್ನಿನೂ ಕೊಟ್ಟಿದ್ದಾರೆ ಇವರು. ಯೂಶಲಿ ನಾನು ಬಿರಿಯಾನಿನ ಚಟ್ನಿ ಜೊತೆ ಆಗಲಿ, ಈ ರೈತದ ಜೊತೆ ಆಗಲಿ, ಗ್ರೇವಿ ಜೊತೆ ಆಗಲಿ ನಾನು ಮಿಕ್ಸ್ ಮಾಡಲ್ಲ. ಸೊ ಅದು ಫ್ಲೇವರ್ ಹೊರಟೋಗುತ್ತೆ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿದ್ದೀನಿ ಇದು ಚಟ್ನಿ ಜೊತೆ. ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಂಗೆ ಚಟ್ನಿ ಜೊತೆ ಅಷ್ಟು ಇಷ್ಟ ಆಗ್ತಿಲ್ಲ. ಹಾಗೆ ತಿನ್ನಿ ರೈಸು, ಮಟನ್ ಫ್ಲೇವರ್ ಎಲ್ಲ ರೈಸಲ್ಲಿದೆ. ಆ ಚಟ್ನಿನ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆ ಫ್ಲೇವರ್ ಹೊರಟೋಗ್ಬಿಡುತ್ತೆ, ಮಟನ್ ಫ್ಲೇವರು. ಸೊ ಹಾಗೆ ತಿನ್ಬೇಕು. ಕೆಲವ್ರಿಗೆ ಹೆಂಗೆ ಇಷ್ಟ ಆಗುತ್ತೋ ಅವ್ರ ಥರ, ಒಬ್ಬರದ್ದು ಒಂದೊಂದು ಥರ ಟೇಸ್ಟು. ಸೊ ಚೆನ್ನಾಗಿದೆ ಬಿರಿಯಾನಿ, ಒಂಥರ ಡಿಫ್ರೆಂಟು. ಬೆಂಗಳೂರಲ್ಲಿ ನಾವು ಇವಾಗ ಈ ಹೊಸಕೋಟೆ ಸ್ಟೈಲು ಮತ್ತು ಆಂಬೂರ್ ಸ್ಟೈಲು ಆ ಥರ ಬಿರಿಯಾನಿ ತಿಂದಿದ್ದೀವಿ. ಇದೊಂಥರ ಪ್ರಾಪರ್ ನಮ್ಮದು ಕರ್ನಾಟಕ ದೇಸಿ ಮಿಲಿಟರಿ ಹೋಟೆಲ್ ಸ್ಟೈಲಲ್ಲಿದೆ. ಹಳೆ ಹೋಟೆಲ್ ಅಂತೆ, ಒಂದು ಸುಮಾರು 70-80 ವರ್ಷದ ಹಳೆ ಹೋಟೆಲ್ ಅಂತೆ. ಸೊ ಅವ್ರು ಅದೇ ಥರ ಆವಾಗಲಿಂದ ಏನು ರೆಸಿಪೀಸ್ ಇದಾವೋ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅವಾಗೆ ಆ ಟೇಸ್ಟನ್ನು. ಸೊ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾರಾದರೂ ಈ ಮೇಕೆದಾಟು ಅಲ್ಲೆಲ್ಲಾದ್ರೂ ಹೋಗ್ತಿದ್ರೆ ಸಾಟರ್ಡೆ ಸಂಡೇ ಆವಾಗ ಬಂದು ವಿಸಿಟ್ ಮಾಡಿ ತಿನ್ಕೊಂಡು ಹೋಗ್ಬೋದು. ತುಂಬಾ ವರ್ತ್ ಇದೆ. ಇಲ್ಲ, ವಾರಕ್ಕೆ 4 ದಿವಸ ಅಂತೆ. ಇವಾಗ ಬಿರಿಯಾನಿ ತಣ್ಣಗಾಗ್ತಾ ಬಂತು. ನಾನು ಕಂಪ್ಲೀಟಾಗಿ ಫಿನಿಶ್ ಮಾಡ್ಕೊಂಬಂದು ಮತ್ತೆ ರಿವ್ಯೂ ಕೊಡ್ತೀನಿ, ಏನು ಅನ್ನಿಸ್ತು ಏನಿಲ್ಲ ಅಂಥೇಳಿ. ಸೊ ಸಿಗೋಣ ತಿಂದಾದ್ಮೇಲೆ.
कौशल कैसा था बिरयानी? बिरयानी बढ़िया था। हाँ मैं ज़्यादा मटन बिरयानी खाता, मैं चिकन बिरयानी प्रेफर करता हूँ, लेकिन पहली बार अच्छा लगा एक्सपीरियंस उसके कैसा था? हिसाब से नाइस एक्सपीरियंस। ಸೊ ಹೇಳ್ದಾಗ ಇವ್ರು ನೋಡು, ಇವರಿಗೆಲ್ಲ ಬಿರಿಯಾನಿ ನಮ್ಮ ಕರ್ನಾಟಕ ಸ್ಟೈಲ್ ಬಿರಿಯಾನಿನೇ ಇಷ್ಟ ಆಗಲ್ಲ. ಇವರಿಗೆಲ್ಲ ದಮ್ ಬಿರಿಯಾನಿ, ಬಾಸ್ಮತಿ ರೈಸಿನ ತಿಂದು ಅಭ್ಯಾಸ. ಇಲ್ಲಿ ನಮ್ಮದು ರೈಸ್ ಸ್ವಲ್ಪ ಸಣ್ಣದಾಗಿರುತ್ತಲ್ಲ, ನಾವು ಕರ್ನಾಟಕದಲ್ಲಿ ಯೂಸ್ ಮಾಡೋದು ಜೀರಾ ಸಾಂಬಾರ್ ರೈಸು, ಆ ಥರ ರೈಸ್ನ ಯೂಸ್ ಮಾಡ್ತೀವಿ. ಸೊ 180 ರೂಪಾಯಿಗೆ ತುಂಬಾ ವರ್ತ್ ಅಂತಲೇ ಹೇಳ್ಬೋದು. 4-5 ಪೀಸು ಮಟನ್ ಗುರು, ಈ ಕಾಲದಲ್ಲಿ ಯಾರು ಕೊಡ್ತಾರೆ 180 ರೂಪಾಯಿಗೆ ಮಟನ್ ಬಿರಿಯಾನಿ. ಸೊ ರೈಸು ಕೂಡ ತುಂಬಾ ಅಂದರೆ ಇವಾಗ ಕಂಪ್ಲೀಟಾಗಿ ನಾವು ಹೊಸಕೋಟೆ ಬಿರಿಯಾನಿ ಇರುತ್ತಲ್ಲ ಆ ಥರ ಒಂಥರ ಏನೋ ಪುದೀನ ಕೊತ್ತಂಬರಿ ಆ ಥರ ಜಾಸ್ತಿ ಏನೂ ಇರಲ್ಲ. ನಾರ್ಮಲ್ ಆಗಿ ಈ ನಾರ್ಮಲ್ ಮಸಾಲ ಮತ್ತು ಆ ಮಟನ್ ಫ್ಲೇವರು ಅದೇ ಯಥೇಚ್ಛವಾಗಿರುತ್ತೆ. ಮತ್ತು ಇದರಲ್ಲಿ ಖಾರನೂ ಕೂಡ ಅಷ್ಟೇ, ನಮ್ದು ಹಳ್ಳಿ ಕಡೆ ಯಾವ ಥರ ಖಾರ ತಿಂತೀವಲ್ಲ ಆ ಥರ ಖಾರ ಇದೆ. ಬಾಯಿಗೆ ಒಳ್ಳೆ ಹೊಡಿತು, ಖುಷಿ ಆಯಿತು. 180 ರೂಪಾಯಿಗೆ ತುಂಬಾ ವರ್ತ್ ಇದೆ. ನೀವೆಲ್ಲಾದರೂ ನಾನು ಹೇಳಿದಾಗೆ ಇಲ್ಲೇ ಎಲ್ಲಾದರೂ ಕನಕಪುರ ವಿಸಿಟ್ ಮಾಡಿದರೆ, ಇಲ್ಲ ಅಂದರೆ ಈ ಮೇಕೆದಾಟು ಎಲ್ಲಾದರೂ ಹೋಗ್ತಿದ್ರೆ, ಸೊ ಆವಾಗ ಬಂದು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಕುಂತ್ಕೊಳ್ಳೋಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲಿ, ಅಂದರೆ ಒಂದು 7-8-10 ಜನ 15 ಜನ ಕುತ್ಕೋಬೋದು ಅಷ್ಟೇ. ತುಂಬಾ ರಶ್ ಇರುತ್ತೆ, ಸ್ವಲ್ಪ ಪಾಪ್ಯುಲರ್ ಅಲ್ಲ, ಸೊ ತುಂಬಾ ರಶ್ ಇರುತ್ತೆ. ನೀವು ಬಂದು ಈ ಪ್ಲೇಟಲ್ಲಿ ಹಾಕ್ಸ್ಕೊಂಡು ತಿನ್ಬೋದು. ಬರೀ ಮಟನ್ ಬಿರಿಯಾನಿ ಅಷ್ಟೇನಾ? ಇಲ್ಲ, ಇಲ್ಲಿ ಮಟನ್ ಬಿರಿಯಾನಿ ಸಿಗುತ್ತೆ ಮತ್ತು ಚಿಕನ್ ಚಾಪ್ ಸಿಗುತ್ತೆ. ನಾವು ಚಿಕನ್ ಚಾಪ್ ತೊಗೊಳ್ಳಿಲ್ಲ, ನನಗೆ ಚಿಕನ್ ಇಷ್ಟ ಆಗಲ್ಲ ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ ನಾನು ಚಿಕನ್ ತೊಗೊಳ್ಳಿಲ್ಲ. 180 ರೂಪಾಯಿಗೆ ಮಟನ್ ಬಿರಿಯಾನಿ ಅಂತೂ ತುಂಬಾ ವರ್ತ್ ಇದೆ. ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ನಮ್ಮ ವಿಡಿಯೋ ನೋಡ್ತಾ ಇರಿ, ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸೋಣ.